ಇದ್ದಾಗ ಬಹಳಷ್ಟು ಜನ ಕೂತ್ಕೊಂಡಿದ್ರು. ಅವ್ರು ನಮ್ದು ಕೇಳಿದ್ರು. ನೋಡಿದಾಗ ಏನಾಗಿತ್ತು, ಅದರಲ್ಲಿ ಯಾರಿಗೆ ಕೂಡ ಡ್ರಗ್ಸ್ ಅಂದ್ರೆ ಒಂದಿಷ್ಟು ಜನಕ್ಕೆ ಗೊತ್ತೇ ಇಲ್ಲ, ಒಂದಿಷ್ಟು ಜನಕ್ಕೆ ಅಭ್ಯಾಸ ಇಲ್ಲ, ಎಕ್ಸ್ಪೋಸ್ ಆಗಿಲ್ಲ ಯಾರು ಕೂಡ ಅದರಲ್ಲಿ ಇದ್ದವರು. ಅಂಥವ್ರನ್ನ ಮಾತಾಡಿದ್ರೆ ಏನೇ ಇರಲ್ಲ. ನಾವು ಶಾಂತಿ ಸಭೆಗೆ ಯಾವುದೇ ಕೇಸ್ ಮಾಡದಂತ ಸ್ವಾಮೀಜಿಗಳನ್ನು ಗುರುಗಳನ್ನು ಕರೆದು ಮಾತಾಡಿದಾಗ ಇರ್ತದೆ. ಅವರೆಲ್ಲ ಒಳ್ಳೆಯವರು ಇರ್ತಾರೆ, ಆಟೋಮ್ಯಾಟಿಕ್ ಅಲ್ಲಿ ಯಾವ ಕೆಟ್ಟ ಅಭ್ಯಾಸನೂ ಇರಲ್ಲ, ಯಾವಾಗಲೂ ಕೂಡ ಯಾವ ಗಲಾಟಕ್ಕೂ ಹೋಗಲ್ಲ ಅಲ್ಲ. ಅದಕ್ಕೆ ಈ ಸಲ ಚೆಕ್ ಮಾಡಿದ್ದೀವಿ, ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಹೋದ ವರ್ಷ ಎಲ್ಲ ಕಾಲೇಜುಗಳು ನೋಡಿದ್ದಾಗ ಎಷ್ಟು ಜನ ಸ್ಟೂಡೆಂಟ್ಸ್ ಮೇಲೆ ಕೇಸಸ್ ಆಗಿದ್ದಾವೆ ಅಂತ ನೋಡಿದ್ರೆ ಸುಮಾರು ಒಂದು 500 ಜನರ ಮೇಲೆ ಕೇಸಸ್ ಆಗಿದ್ದಾರೆ, ಕನ್ಸಂಪ್ಷನ್ ಕೇಸಸ್. ಸರಿ ಆಯ್ತು, ಅವರೆಲ್ಲ ಬಿಟ್ಬಿಟ್ಟಿರ್ತಾರೆ ಅಭ್ಯಾಸ. ಈಗ ಮೊನ್ನೆ ನಾವು ಲಾಸ್ಟ್ ಮೀಟಿಂಗ್ ಮಾಡಿದ್ರಿಂದ ಈ ಮಧ್ಯ ಯಾರಾದರೂ ಸಿಕ್ಕಿದ್ದಾರಾ ಅಂತ ಹೇಳಿ ನೋಡಕ್ ಹೇಳಿದ್ದೆ. ಅದರಲ್ಲಿ ನೋಡಿದ್ದಾಗ ಇದ್ರು 150 ಜನ ಸುಮಾರು ನಮ್ಗೆ ಸಿಕ್ಕಿದ್ರು. ಇನ್ನು ಡ್ರಗ್ ಅಭ್ಯಾಸ ಇದ್ದವರು, ಈಗ ಡ್ರಗ್ ಎಡಿಕ್ಟ್ ಅನ್ಕೊಳ್ಳಿ ಅಥವಾ ಡ್ರಗ್ ಎಕ್ಸ್ಪೆರಿಮೆಂಟೇಷನ್ ಸ್ಟೇಜ್ ಅಲ್ಲಿ ಇರಲಿ, ಬೇರೆ ಡಿಫ್ರೆಂಟ್ ಸ್ಟೇಜಸ್ ಯಾವುದೇ ಸ್ಟೇಜ್ ಅಲ್ಲಿ ಇರಲಿ ಡ್ರಗ್ಸ್ ತಗೋತಾ ಇದ್ದಂಥವ್ರು ಸಿಕ್ಕಿದ್ರು. ಈಗ ಅದಕ್ಕೆ ಅವರ ಜೊತೆಗೆ ಆದ್ರೆ ಅವರ ಪೋಷಕರನ್ನು ಕೂಡ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಕರೆಯೋಕೆ ಹೇಳಿದ್ವಿ. ಕೆಲವು ಜನ ನಿಮ್ಮಲ್ಲಿ ಇದ್ರೆ, ಸೊ ಅದಕ್ಕೆ ಇವಾಗ ನಾವೇನ್ ಮಾತಾಡ್ತೀವಿ, ಐ ಫೀಲ್ ಇಟ್ ಇಸ್ ಸಮ್ ಹೌ ರಿಲೆವೆಂಟ್ ಟು ಯು. ಒಂದು ಎರಡನೇದು, ಅದು ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಂಗೆ ಬಹಳಷ್ಟು ಜನ ನಾವು ಸಮಸ್ಯೆಯನ್ನು ಅಕ್ನಾಲೇಜ್ ಮಾಡಲ್ಲ. ಉದಾಹರಣೆಗೆ 150 ಕಾಲೇಜು ಸುಮಾರು, ಪ್ರತಿ ಕಾಲೇಜಿಗೆ ಕೂಡ ನೀವು ಆಂಟಿ ಡ್ರಗ್ ಕಮಿಟಿ ಫಾರ್ಮ್ ಮಾಡ್ಕೊಳ್ಳಿ. ಒಟ್ಟಿಗೆ ನೀವು ವಾಲಂಟರಿ ಆಗಿ ನಿಮಗೆ ಬೇಕಾದ ಡೇಟ್ ಅಲ್ಲಿ ರ್ಯಾಂಡಮ್ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳಿ ಕೂಡ ತಿಳಿಸಿದ್ದೀವಿ. 1 ತಿಂಗಳು ಟೈಮು ಕೂಡ ಕೊಟ್ಟಿದ್ವಿ. ಆದ್ರೆ ಎಲ್ಲರೂ ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ರು, ಓಕೆ. ಆದ್ರೆ ಇಲ್ಲಿ ನಾವು ನೋಡಿದ್ರೆ 150 ಕಾಲೇಜ್ ಪೈಕಿ 100 ಕಾಲೇಜ್ದವ್ರು ಮಾತ್ರ ಇದ್ದಾರೆ. ಆಯ್ತು, 107 ಕಾಲೇಜ್. ಉಳಿದ ನರಮಕ್ಕಳ ಕಾಲೇಜಲ್ಲಿ ಅವರು ಯು ಹ್ಯಾವ್ ಡಿಕ್ಲೇರ್ಡ್ ಯುವರ್ ಕ್ಯಾಂಪಸ್ ಡ್ರಗ್ ಫ್ರೀ, ಥ್ಯಾಂಕ್ ಯು. ಆದ್ರೆ ಎಷ್ಟೆಷ್ಟು ಕಾಲೇಜುಗಳ ಮೇಲೆ ನಾವು ಕೇಸ್ ಆಗಿದ್ದಾರೆ ಅಂತ ಹೇಳಿದೆ. ಇದರಲ್ಲಿ 80 ಕಾಲೇಜ್ ಇದ್ದಾರೆ ಸ್ಟೂಡೆಂಟ್ಸ್. 80 ಕಾಲೇಜುಗಳಿದ್ದಂತ ಸ್ಟೂಡೆಂಟ್ಸ್ ಮೇಲೆ ಈವರೆಗೆ ನಾವು ಕೇಸ್ ಮಾಡಿದಾಗ ದೇ ಹ್ಯಾವ್ ಬೀನ್ ಫೌಂಡ್ ಟು ಬಿ ಯೂಸಿಂಗ್ ಡ್ರಗ್ಸ್ ಎಟ್ ವಾಟ್ ಎವರ್ ಸ್ಟೇಜ್. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬಹುದು ಸಹಿತ. ಈ ಉಳಿದ ಬಾಕಿ 40 ಕಾಲೇಜ್ನವರು ಇಫ್ ಯು ಡೋಂಟ್ ವಾಂಟ್ ಟು ಅಕ್ನಾಲೆಡ್ಜ್, ನೋ ಪ್ರಾಬ್ಲಮ್. ಹಾಗೆ ಈ ಡ್ರಗ್ ಸ್ಕ್ರೀನಿಂಗ್ ನೀವು ವಾಲಂಟರಿ ಆಗಿ ಮಾಡಿಕೊಳ್ಳುವಂಥದ್ದು ನಮಗೆ ಶೆಡ್ಯೂಲ್ ಟೈಮ್ ಕೊಡಿ. ಈ ಡೇಟ್ ಅಂತ ಬೇಕಾಗಿಲ್ಲ, ಯಾವ ವಾರ ಯಾವ ಟೈಮಲ್ಲಿ ಮಾಡ್ತೀರಿ ನೋಡಿ ಕೊಡಿ ಅಂತ ಕೇಳಿದ್ವಿ. ಒಂದು 50-60 ಕಾಲೇಜ್ದವರು ಕೊಟ್ಟಿದ್ರಿ, ಥ್ಯಾಂಕ್ ಯು, ಇವರ ರೈಟ್ ವೇ. ಉಳಿದವರು either they don't want to do it or they are lazy that they cannot do it, no problem. See, ಪೊಲೀಸರು ಒಂದು ಕಾಲೇಜಿಗೆ ಬಂದು ಒಳಗಡೆ ನಿಮ್ಮ ಹತ್ರ ನಾವು ಬಂದು ಚೆಕ್ ಮಾಡಿ ನಿಮಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಕೊಡೋದು ನಮ್ಗೆ ಇಷ್ಟ ಇಲ್ಲ. ವಿ ಡೋಂಟ್ ವಾಂಟ್ ಟು ಡೂ ಇಟ್ ಲೈಕ್ ದಟ್. ಥಿಂಗ್ ಈಸ್ ದೇರ್ ಇಸ್ ಅ ಪ್ರಾಬ್ಲಮ್. ಕೆಲವು ಕಾಲೇಜುಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಹೋಗಿ ನೀವು 5-6 ಜನ ಕರ್ಕೊಂಡ್ಬಡಿ ಖಂಡಿತ ಇರ್ತಾರೆ ಡ್ರಗ್ ಎಡಿಕ್ಟ್ಸ್ ಅಂತ ಹೇಳ್ತಾರೆ. ನಾವು ಆ ರೀತಿ ಚೆಕ್ ಮಾಡಬಹುದು, ಬಟ್ ಇಟ್ ಡಸಂಟ್ ಸೆಂಡ್ ಎ ಗುಡ್ ಮೆಸೇಜ್ ಟು ಎನಿಬಡಿ. ನಿಮ್ಗೂ ಕಂಫರ್ಟಬಲ್ ಆಗಿರಲ್ಲ, ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ಗೂ ಯಾರಿಗೂ ಕಂಫರ್ಟಬಲ್ ಆಗಿರಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಇದ್ದವರಲ್ಲಿ ಒಂದು 10 ಜನ ಹೀಗಿದ್ರೆ ಉಳಿದ 90 ಜನಕ್ಕೆ ನಾವು ತೊಂದರೆ ಕೊಡ್ತಾ ಇದ್ದಂಗೆ ಆಗತ್ತೆ. ವಿ ಡೋಂಟ್ ವಾಂಟ್ ಟು ಡೂ ದಟ್, ಬಟ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಟ್ ದಿ ಸೇಮ್ ಟೈಮ್ ಟು ಕಮ್ ಕೇಮ್ ಎಟ್ ದ ರೈಟ್ ಟೈಮ್. I'd like to welcome our DC. ಸೊ ಹೀಗಾಗಿದೆ. ನಮ್ಮ ಎನ್ಕಾಪಿ ಕಮಿಟಿಯಲ್ಲಿ ಹೇಗೋ ಕಾಲೇಜ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಮೆಂಬರ್ಸ್ ಇದ್ದಾರೆ. ಇಫ್ ಯು ಡೋಂಟ್ ವಾಂಟ್ ಟು ಟೇಕ್ ದೀಸ್ ಸ್ಟೆಪ್ಸ್, we will be forced to take steps against you. Simple.
ಉಳಿದಿದ್ದು 100 ಕಾಲೇಜಿಂದ ಇದ್ರಿ ಬಂದಿದ್ರಿ, ಬಹಳ ಒಳ್ಳೆಯದು. ನಾವೇನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಿದ್ದು ಹೇಳ್ಬೇಕು ಅನ್ಕೊಂಡಿದ್ದೆ. ಒಂದು ನಿನ್ನೆನಾ ಮೊನ್ನೆನಾ ಸ್ವಲ್ಪ ಜೈಲಿಗೆ ಹೋಗಿದ್ರಿ ನೋಡ್ಲಿಕ್ಕೆ, ಜೈಲಲ್ಲಿ ಏನಿದೆಪ್ಪ ಎಲ್ಲ ಚೆನ್ನಾಗಿದ್ದಾರೆ ಅಂತ ನೋಡ್ಲಿಕ್ಕೆ. ಅದರಲ್ಲಿ ಹಿಡ್ಕೊಂಡಿದ್ದ ಅವರಲ್ಲಿ ಇಲ್ಲಿ ಸಪರೇಟ್ ಸೆಟ್ಸ್ ಇದ್ದಾವಲ್ಲ, ಅದು ಹಿಂದೂ, ಇದು ಮುಸ್ಲಿಮು, ಇನ್ನೊಂದು ಯಾವುದು ಅಂತ ಹೇಳಿದ್ದಾರೆ. ಒಂದೊಂದ್ರಲ್ಲಿ ಒಂದಿಷ್ಟು ಜನ ರೌಡಿಗಳು ಅಥವಾ ಕ್ರೈಮ್ ಮಾಡಿದವರು ಎಲ್ಲ ಇರ್ತಾರೆ. ನೋಡಿದ್ರೆ ಸಣ್ಣ ಸಣ್ಣ ಪಾಕೆಟ್ ಅಲ್ಲಿ ಇಲ್ಲಿ ಸಿಗ್ತಾರೆ ಜೈಲಲ್ಲಿದ್ದವ್ರಿಗೆ. ಯಾಕಂದ್ರೆ ಇದು ತಗೊಂಡೆ ನನಗೆ ಆಗಲ್ಲ ಸರ್. ಎಲ್ಲರನ್ನ ಕರೆದು ಸಪರೇಟ್ ಆಗಿ ಮಾತಾಡ್ತಿದ್ದಾಗ, ಯಾಕೆ ಕ್ರೈಮ್ ಮಾಡಿದ್ಯಾ ಸರ್? ಅದು ತಗೊಂಡಿದ್ರಿ ನನಗೆ ಗೊತ್ತಾಗಿಲ್ಲ, ಮಾಡಿಬಿಟ್ಟಿದ್ದೀನಿ, ಏನೋ ಆಗಿದೆ ಸರ್. ವಿಚ್ ಸ್ಟಾರ್ಟೆಡ್ ವಾಟ್? ಡ್ರಗ್ ತಗೊಂಡಿದ್ದಕ್ಕೆ ಕ್ರೈಮ್ ಆಗಿದೆಯಾ? ಕ್ರೈಮ್ ಮಾಡೋಕ್ಕಾಗಿ ಡ್ರಗ್ ತಗೊಂಡಿದ್ಯಾ? ಡ್ರಗ್ ತಗೊಂಡು ನಿನಗೆ ಅದು ಅಭ್ಯಾಸ ಆಗೋಗಿ ಎಡಿಕ್ಟ್ ಆಗಿ ಅದು ತಗೊಂಡಿದ್ರಿಂದ ಆಗಿದೆಯಾ? ಮುಗೀತು. ಈಗ ಫೆಲೋಸ್ ಲೈಫ್ ಈಸ್ ಕ್ಲೋಸ್ಡ್. ಒಂದ್ಸಲ ಹೋಗಿದ್ದಾನೆ, ಒಳಗೆ ಬಿದ್ದಿದ್ದಾನೆ, ಅಲ್ಲಿ ಕೂಡ ತಗೊಂಡಾಗ ಅದಕ್ಕೆ ಇನ್ನೊಂದು ಕೇಸ್ ಆಗತ್ತೆ, ಹೊರಗೆ ಬರಲ್ಲ, ಸೆಟಲ್ಡ್ ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಾನೆ. ಎಲ್ಲರಿಗೂ ಕೂಡ ಯಾರ್ಯಾರು ಡ್ರಗ್ಸ್ ಯೂಸ್ ಮಾಡಿರ್ತೀವಿ, ಫಸ್ಟ್ ಎಕ್ಸ್ಪರಿಮೆಂಟೇಶನ್ ಮಾಡ್ತಿರಲ್ಲ ಲೈಟ್ ಆಗಿ, ಫ್ರೆಂಡ್ಸ್, ನಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರು ತಂದು ಕೊಡೋದನ್ನ ನೋಡಿ ನಾವು ತಗೊಳ್ತೇವೆ. ಆ ಎಕ್ಸ್ಪರಿಮೆಂಟೇಶನ್ ಸ್ಟೇಜಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ. ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಹೈ ಆಫ್ ಇಟ್. ಸ್ವಲ್ಪ ಒನ್ಸ್ ಯು ಸ್ಟಾರ್ಟ್ ಗೆಟಿಂಗ್ ಯೂಸ್ ಟು ಇಟ್, ಅಭ್ಯಾಸ ಆಗೋದು, ಎಡಿಕ್ಟ್ ಆಗೋದು, ಆಮೇಲೆ ಅಬ್ಯೂಸ್ ಮಾಡೋದು ಸ್ಟಾರ್ಟ್ ಮಾಡೋದು ಆದಾಗ ಕಷ್ಟ ಆಗತ್ತೆ. ನಿನ್ನೆ ಸಿಕ್ಕವ್ರು ಒಂದಿಬ್ಬರು, ಅವ್ನು ಸಿಕ್ಕೊಂಡು ಬಂದು ಎಲ್ಲ ಮಾಡಿ ಕೇಳಿದ ಮೇಲೆ ಹೇಳ್ತಾರೆ, ನಿಂದು ಏನ್ ಕೇಸ್ ಅಂದ್ರೆ, ಮೊದಲೆಲ್ಲ ಏನ್ ಕೇಸಸ್, ಒಂದು 302, 307 ಮರ್ಡರ್ ಕೇಸು, ಅಟೆಂಪ್ಟ್ ಮರ್ಡರ್ ಕೇಸು ಇತ್ತು. ಆವಾಗ ಯಾಕೆ ಮಾಡಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸ್. ಈಗೇನ್ ಕೇಸ್ ಇತ್ತು ಸಾಮಾನ್ಯ ಮೇಲೆ ಅಂತ ಕೇಳಿದ್ರೆ ಡ್ರಗ್ಸ್ ಸಪ್ಲೈ. ಸೀಕ್ವೆನ್ಸ್ ಕ್ಲಿಯರ್ ಆಗಿರ್ತದೆ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಆಟ ಆಡಿದಾಗ ನಾರ್ಮಲ್ ಆಗಿರ್ತದೆ, ಉಳಿದೆಲ್ಲ ಒಂದೊಂದು ಸ್ಟೆಪ್ ಹೋಗ್ತಾ ಇರ್ತದೆ. ಇದಕ್ಕೇನಾಗಿದೆ, ಮತ್ತೆ ನಮ್ದಾಗಿ ಒಂದು ಗ್ರೂಪ್ ಬೇಕು. ಯಾರ್ಯಾರು 3-4 ಜನ ಸೇರ್ತಾ ಇರ್ತಾರೆ, ಅವ್ರಿಗೆ ಯು ವಿಲ್ ಫಾರ್ಮ್ ಎ ಸಪರೇಟ್ ಗ್ರೂಪ್ ಆಫ್ ಯುವರ್ ಓನ್. ಆಮೇಲೆ ತಗೊಳ್ತಾ ಇರ್ತದೆ. ಪೊಲೀಸರಿಗೆ ಒಬ್ಬನ್ ಸಿಕ್ಕಿದಾಗ ಏನ್ ಮಾಡ್ತಾರೆ, ಇನ್ 4 ಜನರಲ್ಲಿ ಒಬ್ಬನ್ ತಪ್ಪು ಮಾಡಿದ್ರೆ ಆಟೋಮೆಟಿಕ್ 4 ಜನ ಹೋಗ್ಲೇಬೇಕಲ್ಲ. ಮೊನ್ನೆ ಯಾರು ಹೇಳ್ತಾ ಇದ್ರು, ಒಬ್ಬ 13-14 ವಯಸ್ಸು ಹುಡುಗಿನ ಕರ್ಕೊಂಡು ಹೋಗಿ ಅವ್ನು ರೇಪ್ ಮಾಡಿಬಿಟ್ಟಿದ್ದಾನೆ. ಒಟ್ಟಿಗೆ 4 ಜನ ಇದ್ರು, ಸರ್ ಒಬ್ಬನೇ ಮಾಡಿದ್ದಾನೆ, 4 ಜನ ಮಾಡಿಲ್ಲ ಅಂತ ಹೇಳಿ. ಚಂದಾಗಿದೆ ನಿಮ್ ಸ್ಟೋರಿ. ಎಲ್ಲರೂ ಜೈಲಿಗೆ ಹೋಗಿದ್ದಾರೆ, ಏನಾದ್ರು ಕೇಳಿದ್ರೆ ಡ್ರಗ್ಸ್. ಯಾಕೆ ಮಾಡ್ತಾ ಇದ್ದೀರಲ್ಲ? ಒಂದ್ಸಲ ಯೋಚನೆ ಮಾಡಿ. ನಿಮ್ಮ ಫ್ಯೂಚರ್ ಹೇಳಿದ್ದೀನಿ, ಇದನ್ನು ನೀವು ನಿಲ್ಸಿಲ್ಲ ಅಂದ್ರೆ ನಮ್ಮ ಫ್ಯೂಚರ್ ಎಲ್ಲಿರ್ತದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ಪ್ರತಿಯೊಬ್ಬನಿಗೆ ಕೂಡ ಅವನ ಜೀವನವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿ ಒಂದು ಡಿಸ್ಕಷನ್ ಇರ್ತದೆ. ನನಗೆ ಗೊತ್ತಿದ್ದ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದರೆ, 1 ಸೆಕೆಂಡ್ ಸಾಕು ಅಂತ ಹೇಳಿ. ಈ ಸೆಕೆಂಡ್ ಇಂದ ನಾನು ಆ ಹವ್ಯಾಸವನ್ನು ಬಿಡ್ತಾ ಇದ್ದೇನೆ, ಇನ್ನು ಮುಂದೆ ಮಾಡೋದಿಲ್ಲ. ನನ್ನ ಲೈಫ್ ಏನು ಹಾಳಾಗಿದೆ ಅಥವಾ ಹಾಳಾಗ್ಲಿಕ್ಕೆ ಬಂದಿದೆ ಅದನ್ನು ಅಲ್ಲೇ ತಡೆಯುತ್ತೇನೆ. ಇನ್ನು ಮುಂದೆ ನನ್ನ ಜೀವನ ಹೇಗೆ ಇರಬೇಕಂತ ನಾನೇ ಬರ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗ್ತೇನೆ. ನನ್ನ ಯಶಸ್ವಿ ನನಗೆ ಮುಂದೆ ಕಾಣ್ತಾ ಇದೆ ಅಂತ ಹೇಳಿ ಯಾರು ಬೇಕಾದ್ರೂ ನಿಮ್ಮಲ್ಲಿ ಯೋಚನೆ ಮಾಡಬಹುದು. ಹಾಗೆ ಯೋಚನೆ ಮಾಡಿದರೆ ಮಂಗಳೂರು ಹೆಸರು ಬಂದ ತಕ್ಷಣ ದೊಡ್ಡವರು ಯಾರಿದ್ದಾರೆ ಅಂತ ಹೇಳಿ ಒಂದು 50 ಹೆಸರು ಬರ್ತಾರೆ. ಆ ಹೆಸರುಗಳಲ್ಲಿ ನಿಮ್ದು ಕೂಡ ಇರ್ಲಿಕ್ಕೆ ಅವಕಾಶ ಇದೆ. ಇಲ್ಲ ನಾನು ಹೀಗೆ ಕಂಟಿನ್ಯೂ ಮಾಡಕ್ ಹೋಗ್ತಾ ಇರ್ತೇನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಕೌನ್ಸಿಲಿಂಗ್ ಮಾಡಲ್ಲ. ಜೈಲಲ್ಲಿ ಕೌನ್ಸಿಲಿಂಗ್ ಒಂದು ನಡೀತದೆ. ನಾವು ಸಪರೇಟ್ ಆಗಿ ಒಂದು ರೀತಿ ಕೌನ್ಸಿಲಿಂಗ್ ಮಾಡ್ತೀವಿ ಅವರಿಗೆ ಕೂಡ. ಸೊ ಆ ಕೌನ್ಸಿಲಿಂಗ್ ನಿಮ್ಗೆ ಬೇಡ ಅಂತ ಅನ್ಸುತ್ತೆ. ಪ್ರತಿಯೊಂದಿಗೂ ಪ್ರತಿ ದಾರಿ ಇದೆ. ಹೇಳ್ತೀವಿ, ಅವಕಾಶ ಕೊಡ್ತೀವಿ, ಮಾತಾಡ್ತೀವಿ, ಕಲಿತರ ಕಲಿಯಿರಿ, ಇಲ್ಲ ದಾರಿ ಇರ್ತದೆ ಅದಕ್ಕೂ ಕೂಡ. ಇಲ್ಲಿರೋದಕ್ಕಿಂತ ಒಳಗಡೆ ಇರುವಂತ ಸಮಸ್ಯೆ ಇರ್ತದೆ. ನಿಮ್ಮಲ್ಲಿ ಯಾರಿಗೆ ಕೂಡ ಆ ರೀತಿ ಅವಕಾಶ ಇರಬಾರ್ದು, ಹಾಗಾಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರನ್ನು ಕರೆದು ಹೇಳ್ತಾ ಇದ್ದೇವೆ.
ಒಟ್ಟಿಗೆ ಕೆಲವು ಜನ ಪೋಸ್ಟ್ಗಳನ್ನು ಕರೆದಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ. ನಿಮ್ಗೆ ಒಳ್ಳೆಯದು, ಒಂದಿಬ್ಬರು 3 ಜನ ಅವ್ರ ಮಕ್ಕಳು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಇದ್ದಾಗನೇ ಗುರ್ತಿಸ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಅದಕ್ಕೆ ಸುಮಾರು ಜನ ಸಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಕಳದ್ದು ಬಿಹೇವಿಯರಲ್ ಚೇಂಜಸ್ ವಾಚ್ ಮಾಡ್ತಾ ಇರಿ. ಟೀನೇಜ್ ಅಲ್ಲಿ ಬಂದಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾಗ ಅದು ಬೇರೆ, ಬಾಡಿಯಲ್ಲಿ ಯಾಕೆ ಚೇಂಜಸ್ ಆಗ್ತಾ ಇದ್ದಾವೆ, ಹಾಗೆ ಟೀನೇಜಿಗೆ ಬಂದಿದ್ದಕ್ಕಾಗಿದೆಯಾ ಅಥವಾ ಇವನೇನಾದ್ರು ಡ್ರಗ್ ವಿಕ್ಟಿಮ್ ಆಗ್ತಾ ಇದ್ದಾನೆ, ಕೈಯಲ್ಲಿ ದುಡ್ಡು ಕೊಡುವಾಗ ಒಬ್ಬೊಬ್ಬನಿಗೆ ಎಷ್ಟು ಅವರಿಗೆ ಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಕೊಡೋದು, ಲಕ್ಸರೀಸ್ಗೆ ಸಾಕಷ್ಟು ಕೊಡುವುದು ದುಡ್ಡು, ಅದು ಕೊಟ್ಟಾಗ ವೇಸ್ಟ್ ಆಗುತ್ತೆ. ಸೊ ಇದು ಇಂಥ ಕೊಟ್ಟರು ಕೂಡ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ನಾವೇನು ಎಲ್ಲ ಕಾಲೇಜಲ್ಲಿ ಕೂಡ ಫಾರ್ಮ್ ಮಾಡಿದಂತ ಕಮಿಟಿಯಲ್ಲಿ ಆದಷ್ಟು ಫ್ಯಾಕಲ್ಟಿ ಮೆಂಬರ್ಸ್, ಕೆಲವು ಜನ ಸ್ಟೂಡೆಂಟ್ಸ್, ಕೌನ್ಸಿಲರ್ಸ್, ಮತ್ತೊಬ್ಬರು ಪೊಲೀಸ್ ಮೆಂಬರ್ಸ್ ಇಟ್ಕೊಳ್ಳಿಕ್ಕೆ ಹೇಳಿದ್ವಿ. ಫಾರ್ಮ್ ಮಾಡಿದ್ದವರು ಅದೇ ರೀತಿಯಲ್ಲಿ ಫಾರ್ಮ್ ಮಾಡಿದ್ರಿ, ಒಳ್ಳೆಯದು. ಈ ಕಮಿಟಿ ಉದ್ದೇಶ ಒಂದೇ, ಟು ಮೇಕ್ ಶೂರ್ ಯುವರ್ ಕ್ಯಾಂಪಸ್ ಈಸ್ ಡ್ರಗ್ ಫ್ರೀ. ಅಂಡ್ ಹೌ ಡು ಯು ಡೂ ದಟ್? There are only 3 things: identify risk, attend to it, reduce supply. Identifying risk. ಒಂದು, ಸ್ಟೂಡೆಂಟ್ಸ್ who are at risk of exposure to drugs, ಯಾರು ತಗೋತಾ ಇದ್ದಾರೆ ಐಡೆಂಟಿಫೈ ಮಾಡ್ಕೊಳ್ಳಿ. ಗೊತ್ತಿರ್ತದೆ, ಬಹಳ ಇಂಟೆಲಿಜೆಂಟ್ ಸ್ಟೂಡೆಂಟ್ ಗ್ರೇಡ್ಸ್ ಮಾಡ್ತಾ ಇದ್ದಾರೆ, 4 ವರ್ಷದಲ್ಲಿ ಡಿಗ್ರಿ ಮುಗಿಬೇಕಿತ್ತು, 5ನೇ ವರ್ಷ ಕೂಡ ಇಲ್ಲೇ ಓದ್ತಾ ಇದ್ದಾನೆ, ಈವರೆಗೆ ಎಲ್ಲ ಪಾಸ್ ಆಗ್ತಾ ಬಂದಿದ್ದಾನೆ, ವರ್ಷಕ್ಕೆ ಇಷ್ಟು ಏರಿಯರ್ ಬರ್ತಾ ಇದ್ದಾರೆ. ಈ 4 ಜನ ಗುಂಪಾಗಿ ಕೊಡ್ತಾರೆ, ಯಾರ ಜೊತೆ ನಾವು ಮಾತಾಡೋದಿಲ್ಲ. ನಮ್ಮ ಹಾಸ್ಟೆಲ್ ಈ ರೂಮಲ್ಲಿ ನೈಟ್ 3 ಗಂಟೆ ತನಕ ಆನ್ ಇರುತ್ತದೆ. ಇವರು ಮಾತ್ರ ಹಾಸ್ಟೆಲ್ ನಲ್ಲಿ ಊಟ ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ರೆ ಹೊರಗಿಂದ ಆರ್ಡರ್ ಮಾಡ್ತಾ ಇದ್ದಾರೆ. ಈ ರೂಮ್ಗಳಿಗೆ ಹೊರಗಿಂದ ಜನ ಜಾಸ್ತಿ ಬರ್ತಾ ಇದ್ದಾರೆ. ಗೊತ್ತಾಗತ್ತೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಆ ಗ್ರೂಪ್ ಯಾರು, ಕ್ಲಾಸ್ ಅಲ್ಲಿ ರೆಗ್ಯುಲರ್ ಆಗಿ ಲೇಟ್ ಆಗಿ ಬರುವಂತದ್ದು ಅಥವಾ ಆಬ್ಸೆಂಟೀಸ್ ಇರೋದು ಯಾರು ಗೊತ್ತಾಗತ್ತೆ ನಿಮ್ಗೆ. ಎರಡನೇದು ನಾವು ನೋಡಿದ್ದು ಇತ್ತೀಚೆಗೆ ಸ್ವಲ್ಪ ರೆಗ್ಯುಲರ್ ನಮ್ಮವ್ರು ಕೇಸ್ ಮಾಡ್ತಾ ಇದ್ದಾರೆ, ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಕೆಲವು ಕಾಲೇಜುಗಳಿಗೆ ಕಾಲೇಜಿಂದ 100-150 ಮೀಟರ್ ದೂರದಲ್ಲಿ ಒಂದಿಷ್ಟು ಜನ ನಿಂತ್ಕೊಂಡಿರ್ತಾರೆ, ಯಾರೋ ಹುಡುಗರು ಬಂದ್ರೆ ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಹೋಗಿ ಕೇಸ್ ಮಾಡಿ ಅಂತ ಹೇಳಿದಾಗ ಫಸ್ಟ್ ದಿವಸ ಕೇಸ್ ಹಾಕಿದ್ದಾರೆ, 2ನೇ ದಿವಸ ಯಾರು ಕಾಣ್ತಾ ಇಲ್ಲ. ಬಟ್ 150 ಮೀಟರ್ದಿಂದ ಅವನು ಬೇರೆ ಎಲ್ಲೋ ಕೊಟ್ಟಿರ್ತಾನೆ, ಬೇರೆ ಎಲ್ಲೋ ಹೋಗಿರ್ತಾನೆ, 500 ಮೀಟರ್ ಆಗಿರುತ್ತದೆ. ಸೊ ಅದು ಯಾವ್ದಂತ ನೀವು ಐಡೆಂಟಿಫೈ ಮಾಡಿದ್ರೆ ಬಹಳ ಈಸಿ ಆಗಿರ್ತದೆ, ಅಂತವ್ರನ್ನ ದೂರ ಇಡಬೇಕಾಗತ್ತೆ. ಮೊನ್ನೆ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ತಂದಿದ್ವಿ. ಯಾರ ಅಂತ ಹೇಳಿದ್ರೆ ಓಲ್ಡ್ ಸ್ಟೂಡೆಂಟ್ ಬಂದು ಈಗ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೊಡ್ತಾ ಇದ್ದಾನೆ. ಸೊ ನಿಮ್ಮ ಓಲ್ಡ್ ಸ್ಟೂಡೆಂಟ್ ನೀವೇ ಐಡೆಂಟಿಫೈ ಮಾಡ್ಬೇಕಾಗತ್ತೆ. So this is your second work, identifying potential victims. Then identifying non-peddlers. ಕೆಲವರು ಗೊತ್ತಾಗಲ್ಲ ನಿಮಗೆ ಪೊಲೀಸ್ ಕೆಲಸ ಇರ್ತದೆ, ಪೊಲೀಸರು ಕೆಲಸ ಮಾಡಲಿ. 2ನೇದರಲ್ಲಿ ನಿಮಗೆ ಗೊತ್ತಾದಾಗ ಹೆಲ್ಪ್ ಮಾಡ್ತಾರೆ, ಇಲ್ಲ ನಿಮ್ಮ ಹುಡುಗರಿಗೆ ಮಾತಾಡಿದ್ದಾಗ ಗೊತ್ತಾಗತ್ತೆ. ಸೊ ವಾಟ್ ಎವರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಪಾಸ್ ಆನ್. ಅದು 2ನೇ ವಿಷಯ ಆಗಬೇಕಾಗತ್ತೆ. ದೆನ್ ನಿಮ್ಗೆ ಒಂದ್ಸಲ ಯಾರ್ಯಾರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಯು ನೋ ವೆರಿ ವೆಲ್ ಹೌ ಟು ಸಾಲ್ವ್ ಇಟ್. ಒಬ್ಬ ಹುಡುಗನಿಗೆ ಸಮಸ್ಯೆ ಅಂತ ಆಗಿದ್ರೆ ಆ ಸ್ಟೂಡೆಂಟ್ಸ್ಗೆ ಹೇಗೆ ಸಮಸ್ಯೆ ನೀವು ಅಟೆಂಡ್ ಮಾಡಬೇಕಂತ ಹೇಳಿ ಗೊತ್ತಾಗುತ್ತೆ. ಎಲ್ಲರನ್ನ ಇನ್ವಾಲ್ವ್ ಮಾಡಿ, ನಿಮ್ಮ ಡ್ರಗ್ ಕಮಿಟಿಯಲ್ಲಿದ್ದವ್ರು ಎಲ್ಲರನ್ನ ಇನ್ವಾಲ್ವ್ ಮಾಡಿ, ಆ ಸುತ್ತಮುತ್ತ ಎನ್ಕಾರ್ಡ್ ಕಮಿಟಿಯಲ್ಲಿ ಯಾರಿರ್ತಾರೋ ಅವ್ರನ್ನ ಇನ್ವಾಲ್ವ್ ಮಾಡಿ. ಪೇರೆಂಟ್ಸ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪೇರೆಂಟ್ಸ್. ಈ ಹುಡುಗ ಏನೋ ಡ್ರಗ್ಸ್ ತಗೊಂಡಿದ್ದಾನೆ, ಸರ್ ಪ್ಲೀಸ್ ಸರ್ ನಮ್ಮ ಅಮ್ಮ ಅಪ್ಪಗೆ ಹೇಳ್ಬೇಡ. ನೋ, ಯಾವ ದಿವಸ ನೀವು ಅದು ಬಚ್ಚಿಡ್ತಾ ಇದ್ದೀರಿ, ಯು ಆರ್ ಸ್ಪಾಯಿಲಿಂಗ್ ಹಿಸ್ ಫ್ಯೂಚರ್, ನಾಟ್ ಜಸ್ಟ್ ಹಿಸ್ ಫ್ಯೂಚರ್. ನಿಮ್ಮ ಕಾಲೇಜಲ್ಲಿ ಉಳಿದಂತ ಎಲ್ಲರದು ಕೂಡ ಫ್ಯೂಚರ್ ಹಾಳು ಮಾಡ್ತಾ ಇದ್ದೀರಿ, ಅದನ್ನ ಮಾಡಕ್ ಹೋಗ್ಬೇಡಿ. ಕೂಡ ಲಿಸ್ಟ್ ಆಫ್ SOPs ಕೊಟ್ಟಿದ್ವಿ ಏನ್ ಮಾಡ್ಬೇಕಂತ ಹೇಳಿ. ಅದರ ಪ್ರಕಾರ ಎಲ್ಲರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಒಂದು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ, ನಿಮ್ಮ ADIC ಕಮಿಟೀಸ್ಗೆ, ನೆಕ್ಸ್ಟ್ ಪೇರೆಂಟ್ಸ್, ಕೌನ್ಸಿಲರ್ಸ್, ನಮ್ಮ ಪೊಲೀಸರು ಕೂಡ.
ಕಾಲೇಜ್ ಮ್ಯಾನೇಜ್ಮೆಂಟ್ ಫಸ್ಟ್ ಒಂದು ADSC ಕಮಿಟಿ ಫಾರ್ಮ್ ಆಗಲಿ, ಆಂಟಿ ಡ್ರಗ್ ಕಮಿಟಿ ಫಾರ್ಮ್ ಆಗಲಿ, ಎಲ್ಲೆಲ್ಲಿ ಆಗಿಲ್ಲ ಅವರು ಫಾರ್ಮ್ ಮಾಡಲೇಬೇಕು. ಅದನ್ನು ಫಾರ್ಮ್ ಮಾಡಿಕೊಂಡು ನಮ್ಮವರು ಫಾಲೋ ಮಾಡ್ತಾರೆ. ನಾನಂತೂ ಫೋರ್ಟ್ನೈಟ್ಲಿ ರಿವ್ಯೂ ಮಾಡ್ತೀವಿ. ಆಲ್ರೆಡಿ ಎಲ್ಲರಿಗೂ ಶೆಡ್ಯೂಲ್ ಇದೆ, ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಆ ಮೀಟಿಂಗ್. ಇದರಲ್ಲಿ ಕೇಳಿದಾಗ ನಮ್ಮ ACPಗಳೆಲ್ಲ ಚೆಂದಾಗಿದ್ದಾರೆ, ಯಾರನ್ನ ಬಿಡುವವರಲ್ಲ. ಅದಕ್ಕೆ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಕಮಿಟಿ ಫಾರ್ಮ್ ಮಾಡಿದ ಮೇಲೆ ಈ ಕಮಿಟಿಯವರು ಏನ್ ಮಾಡ್ಬೇಕು? ಒಂದು ಐಡೆಂಟಿಫಿಕೇಶನ್, ಎರಡನೇದು ರೆಗ್ಯುಲರ್ ಸ್ಕ್ರೀನಿಂಗ್ ಆಗಲೇಬೇಕು ಕಾಲೇಜಲ್ಲಿ. ಅದನ್ನು ಸ್ಕ್ರೀನಿಂಗ್ ಮಾಡಿಸಿ ಏನ್ ಸಮಸ್ಯೆ ಇದೆ ಅಂತ ಒಪ್ಕೊಳ್ಳಿಕ್ಕೆ. ಇಲ್ಲ ನಮ್ಮಲ್ಲಿ ಯಾರಿಗೇನು ಅಭ್ಯಾಸ ಇಲ್ಲ, ಇಟ್ ಈಸ್ ಝೀರೋ ಬರ್ಲಲ್ವಾ? ಇಫ್ ಇಟ್ ಈಸ್ ಝೀರೋ ವಿಲ್ ಡಿಕ್ಲೇರ್ ಟು ಮಂಗಳೂರು ಸಿಟಿ ದಿಸ್ ಕ್ಯಾಂಪಸ್ ಇಸ್ ಫ್ರೀ. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ನಾನೇ ಬಂದು ನಿಂತ್ಕೊಂಡು ನಿಮ್ ಕಾಲೇಜ್ ಬರುವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. If there is a particular college which is declared drug free, you will be happy. Make your college drug free in future. So this has to be done. ಕೆಲವು ಜನ ಕೊಟ್ಟಿದ್ದಾರೆ, ಜುಲೈಯಲ್ಲಿ ಆಗಸ್ಟಲ್ಲಿ ಚೆಕ್ ಮಾಡ್ತೀವಿ ಅಂತ ಹೇಳಿ. ಸೊ ದಿಸ್ ಹ್ಯಾಸ್ ಟು ಹ್ಯಾಪನ್ ರೆಗ್ಯುಲರ್ಲಿ. ಐ ವಿಲ್ ಬಿ ಮಾನಿಟರಿಂಗ್ ಇಟ್ ಪರ್ಸನಲಿ. ನಮ್ಮ DSPs ನಿಮ್ಮ ಏರಿಯಾಸ್ ಅಲ್ಲಿ ನೋಡಲ್ ಆಫೀಸರ್ಸ್ ಆಗಿರ್ತಾರೆ ACPಯಲ್ಲಿ. ಸೊ ಎಲ್ಲಿ ಯಾವುದೇ ನಿಮ್ಗೆ ಇಮಿಡಿಯೇಟ್ ಸಮಸ್ಯೆ ಇದ್ರು ಕೂಡ ಇಲ್ಲಿ ರವೀಶ್ ಅಂತ ನಮ್ಮ ಏನದು ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ಗೆ ACP ಇದ್ದಾರೆ. ಸೊ ಅವರು ಅದನ್ನು ನೋಡ್ಕೋತಾರೆ. ಯು ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ಹಿಮ್ ಎನಿ ಟೈಮ್. ಇಲ್ಲ ನನಗೂ ಮಾತಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ರೆಗ್ಯುಲರ್ ಆಗಿ ಸ್ಟೂಡೆಂಟ್ಸ್ಗೆ ಇಂಟ್ರಾಕ್ಟ್ ಆಗ್ತಾ ಇರ್ಬೇಕು. ಎಲ್ಲರೂ ಕೂಡ ಇಂಟ್ರಾಕ್ಟ್ ಮಾಡಿ ಅವರಿಗೆ ಎಲ್ಲಿ ಸಮಸ್ಯೆ ಬರ್ತದೆ, ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಡ್ರಗ್ ಇಂಟ್ರಡಕ್ಷನ್ ಮಾಡ್ತಾರೆ, ಯಾರು ಮಾಡ್ಲಿಕ್ಕೆ ಅವಕಾಶ ಇದೆ, ಆಲ್ ವಾರ್ನಿಂಗ್ ಸೈನ್ಸ್ ಅಂಡ್ ಸಿಗ್ನಲ್ಸ್ ಗಾಗಿ ಹುಡುಕ್ತಾನೆ ಇರಬೇಕಾಗತ್ತೆ. ಸೊ ಅದನ್ನು ಮಾಡಬೇಕು. ಅಂಡ್ ಪೇರೆಂಟ್ಸ್ ಒಂದು ದ ಬಿಗ್ಗೆಸ್ಟ್ ರೋಲ್ ಇಸ್ ಆಫ್ ಪೇರೆಂಟ್ಸ್. ಕಂಟಿನ್ಯೂಸ್ ಆಗಿ ನೋಡುವುದು ಇಬ್ಬರೇ. ಕಾಲೇಜಲ್ಲಿ 8 ಗಂಟೆ ಅವರು ನೋಡ್ತಾರೆ, ಬಾಕಿ ಮನೆಯಲ್ಲಿ ನೀವು ನೋಡ್ತೀರಿ. ಬಿಹೇವಿಯರ್ ಚೇಂಜಸ್ ಇಲ್ಲಾದ್ರಿದ್ರೆ ನಿಮ್ಗದು ರೆಡ್ ಲೈಟ್ ಬರ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ತಿಳ್ಕೊಂಡು ಸಮಸ್ಯೆ ಏನಾಗಿದೆ ಅಂತ ಕಾಲೇಜಿಗೆ ಡಿಸ್ಕಸ್ ಮಾಡಿ, ಆಮೇಲೆ ಕೌನ್ಸಿಲರ್ಸ್ ಯಾರಾದ್ರೂ ಇದ್ರೆ ತಿಳ್ಕೊಳ್ಳಿ, ಮಕ್ಕಳ ಜೊತೆ ಮಾತಾಡಿ. ನೀವು ಮಾತಾಡಿಲ್ಲ ಅಂದ್ರೆ ಅವ್ರು ಎಲ್ಲೋ ಮಾತಾಡಿ ಏನೋ ಮಾಡ್ಕೊಳ್ತಾರೆ. ಎಲ್ಲಾದ್ರೂ ಸಮಸ್ಯೆ ಇದ್ರೆ ಅಟೆಂಡ್ ಮಾಡ್ಲಿಕ್ಕೆ, ಆನ್ಸರ್ ಮಾಡ್ಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ಮಂಗಳೂರಲ್ಲಿ ಸಮಸ್ಯೆ ಜೊತೆಗೆ ಸೊಲ್ಯೂಷನ್ ಕೂಡ ಇದೆ. ದೇರ್ ಆರ್ ಥೌಸಂಡ್ಸ್ ಆಫ್ ಕೌನ್ಸಿಲರ್ಸ್ ಹಿಯರ್. ನಿಮಗೆ ಎಲ್ಲೇ ಪ್ರಾಬ್ಲಮ್ ಇದ್ರು ಕೂಡ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪಿಯರ್ಸ್, ಸ್ಟೂಡೆಂಟ್ಸ್. ಯಾರಿಗೆ ಡ್ರಗ್ ಅಬ್ಯೂಸ್ ಇಲ್ಲ, ಡ್ರಗ್ಸ್ ಅಭ್ಯಾಸ ಇಲ್ಲ ಅಂತವರೆಲ್ಲರೂ ಕೂಡ ನಿಮ್ಮ ಆಜು ಬಾಜು ಎಲ್ಲಾದ್ರೂ ಯಾರಾದ್ರೂ ಇಂಥ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ತಿಳಿಸ್ಬೇಕು. ನಾವೊಂದು ಕೊಟ್ಟಿದ್ದೀವಿ, ಏನದ ಒಂದು QR ಕೋಡ್ ಎಲ್ಲರಿಗೂ ಶೇರ್ ಮಾಡಿ ಡೇಟಾ ಕೊಡಿ ಅಂತ ಕೇಳಿದ್ವಿ. ಸುಮಾರು ಜನ ಕೊಟ್ಟಿದ್ರೆ ಏನಂತ ಹಾಕಿದ್ರಿ, ನಮ್ಮ ಕಾಲೇಜಲ್ಲಿ ತಗೋತಾ ಇದ್ದಾರೆ ಒಂದಿಷ್ಟು ಜನ ಅಂತ ಹೇಳಿ ಕೊಟ್ಟಿದ್ರೆ. ತೊಂದರೆ ಇಲ್ಲ, ಹೆಸರು ಕೊಡಿ. ನಿಮ್ಮ ಹೆಸರು ಹೊರಗೆ ಬರಲ್ಲ, ಅವನ ಹೆಸರು ಕೂಡ ಹೊರಗೆ ಬರೋದಿಲ್ಲ. ನೀವು ಅದನ್ನು ಹೆದರ್ಕೊಂಡು ಆ ಹೆಸರು ಹೊರಗೆ ಬಂದಿಲ್ಲ ಅಂದ್ರೆ ನಮ್ಗೆ ಯಾವ ಕಾಲೇಜಲ್ಲಿ ಡ್ರಗ್ಸ್ ತಗೋತಾ ಇದ್ದಾರೆ ಅಂತ ಗೊತ್ತಿರ್ತದೆ, ಬಟ್ ಯಾರು ಅಂತ ಸ್ವಲ್ಪ ಕಷ್ಟ ಆಗತ್ತೆ ತಿಳ್ಕೊಳ್ಳಿಕ್ಕೆ. ನಾವೇನು ಮಾಡಲ್ಲ. ನೀವು ಅದು ಕೊಟ್ರೆ ಫಸ್ಟ್ ನಿಮ್ ಕಾಲೇಜಿನವರೇ ನೀವೇ ಆ ಕಮಿಟಿಯಲ್ಲಿದ್ರೆ ನೀವೇ ಹೋಗಿ ಅವನಿಗೆ ಅಟೆಂಡ್ ಮಾಡಿ. ಫಸ್ಟ್ ನಿಮ್ ಕೈ ಮೀರಿ ಹೋಗಿದ್ದಾಗಲ್ಲ ಯಾರು ಬರೋದು ಹೊರಗಡೆಯಿಂದ. ಸೊ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದರಲ್ಲಿ ಡೋಂಟ್ ಮೈಂಡ್ ರೈಟಿಂಗ್ ನೇಮ್ಸ್ ಆಫ್ ಎನಿಬಡಿ. ಬಹಳಷ್ಟು ಜನ, ಒಂದು 40 ಜನ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ರಿ, ಹೆಸರು ಬಂದಿಲ್ಲ ಯಾವುದು ಕೂಡ. ಒಬ್ಬರು ಕೊಟ್ಟಿದ್ದಾರೆ, ಅದರಲ್ಲಿ ಸೆಟ್ ಆಗಿದೆ ಎಲ್ಲ, ಯಾರ್ಯಾರು ಆ ಏರಿಯಾ ಕೊಡ್ತಾರೆ ಅರೆಸ್ಟ್ ಆಗಿದ್ದಾರೆ ಎಲ್ಲರೂ ಕೂಡ. ಅಷ್ಟೇ ಅಲ್ಲ, ಇನ್ನೊಬ್ರು ಯಾವ್ದೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಸೆಂಟ್ರಲ್ ಅಲ್ಲಿ, ಅವರೆಲ್ಲ ಹುಡುಕೊಂಡು ಬೇರೆ ಜಿಲ್ಲೆಯಿಂದ ಎಲ್ಲಿ ಬರ್ತದೆ ಅವ್ರನ್ನು ಕೂಡ ಹಿಡಿಯಕ್ಕೆ ಒಂದು ಟೀಮ್ ಏನೋ ಹೋಗಿದೆ. ಇವತ್ತು ಮಾಡ್ತಾರೆ, ಅದು ಕೂಡ ಬಿಟ್ಕೊಂಡು. ಕೊನೆಗೆ 2 ಇದ್ದಾವೆ ಡ್ರಗ್ಸ್ ನಿಲ್ಲಿಸ್ಬೇಕಾದ್ರೆ. ಒಂದು ಸಪ್ಲೈ, 2 ಡಿಮ್ಯಾಂಡ್. ನೀವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಅಷ್ಟೇ ಡಿಮ್ಯಾಂಡ್ ನಿಲ್ತದೆ. ಇಲ್ಲಾಂದ್ರೆ ಎಲ್ಲಾದ್ರೂ ಒಂದು ಕಡೆಯಿಂದ ಸಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಪ್ಲೈ ಸೈಡ್ ಇಂದ ಪೊಲೀಸರು ಕಳ್ಳರನ್ನ ಹಿಡ್ಕೊಂಡು ಸಪ್ಲೈ ಮಾಡುವವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು. ಸ್ವಲ್ಪ ಅವರಿಗೆ ಬುದ್ಧಿ ಮಾತು ಹೇಳ್ಬೇಕು, ಅದು ನಾವು ಮಾಡ್ತೀವಿ. ಆದ್ರೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗಿಲ್ಲ ಅಂದ್ರೆ, ಬಂದಾಗಿಲ್ಲ ಅಂದ್ರೆ ಯಾರೋ ಒಬ್ರು ಬರ್ತಾನೆ ಇರ್ತಾರೆ,
ಹೊಸದಾಗಿ ಯಾರು ಕಲ್ರಿದ್ರೆ ಅವರು ಇಲ್ಲದ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾರೆ. ನಿಮ್ಗೆ ಯಾವಾಗ ಮಾನಿಟರಿಂಗ್ ಮಿಸ್ ಆಗತ್ತೆ ಸ್ವಲ್ಪ ಕಂಪ್ಲಸೆನ್ಸಿ ಬರುತ್ತೆ ಒಂದು 15-20 ದಿವಸ ಆದ್ಮೇಲೆ. ಸೊ ಅದು ಬಿಟ್ಟು ರೆಗ್ಯುಲರ್ ಆಗಿ ಇಟ್ ಶುಡ್ ಬಿ ಪ್ರಾಕ್ಟೀಸ್ ಅಂಡ್ ಇನ್ಕಲ್ಕೇಟೆಡ್. ಅದಕ್ಕೆ ನಾನು ನನ್ನ ಮೀಟಿಂಗ್ಸ್ ಎಲ್ಲ ರಿವ್ಯೂ ಮೀಟಿಂಗ್ಸ್ ಅಲ್ಲೇ 15 days ಒನ್ಸ್ ರೆಗ್ಯುಲರ್ ಮೀಟಿಂಗ್ ನಂದು ನಡೀತಾ ಇರ್ತದೆ. ಸೊ ನಾನೇ ಮಾಡಿದ್ದಾಗ ನೀವು ಕೂಡ ಸ್ವಲ್ಪ ಮಾಡ್ಕೊಳ್ಳಿ, ಸಮಸ್ಯೆ ಏನಿರಲ್ಲ ಅದರಲ್ಲಿ. ಈ ರೀತಿ ಮಾಡ್ಕೊಂಡು ಹೋಗಿದ್ರೆ ವಾಟ್ ಐ ವಿಶ್ ಇಸ್ ಇಷ್ಟು ಉದ್ದಕ್ಕಿರುವಂತ ಈ ಲಿಸ್ಟ್ 0 ಆಗ್ಬೇಕಂತ ನನ್ನ ಆಶೆ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ನಾವು ಭೇಟಿ ಆಗಿದ್ದಾಗ ದಿಸ್ ನಂಬರ್ ಶುಡ್ ಕಮ್ ಡೌನ್ ಡ್ರಾಸ್ಟಿಕಲ್ಲಿ, ನಾಟ್ ಬಿಕಾಸ್ ಆಫ್ ವರ್ಕಿಂಗ್ ಅಂದ್ರೆ ಗೊತ್ತಿದೆ ಆದ್ರೂ ಕೂಡ ಇಲ್ಲಿ ಲೆಕ್ಕ ಕೊಟ್ಟಿಲ್ಲ ಅನ್ನುವಂಥದ್ದಾಗದೆ ನಿಜವಾಗಲೂ ಕಡಿಮೆ ಆಗುತ್ತೆ ಅಂತೇಳಿ ಆಶೆ. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಿದ್ರೆ ಯಾವ ಸಮಸ್ಯೆ ಇದ್ರೂ ಕೂಡ ಸಾಲ್ವ್ ಆಗುತ್ತೆ. ನಾವಂತೂ ನಮ್ ಕೆಲಸ ಮಾಡೇ ಮಾಡ್ತೀವಿ, ನೀವು ಕೂಡ ನಮ್ ಜೊತೆ ಸೇರಿ ಎಲ್ಲರೂ ಮಾಡಿ. ನೆಕ್ಸ್ಟ್ ಈಗ ಸಮಸ್ಯೆಗಳು ಒಂದಿಷ್ಟು ಜನಕ್ಕೆ ಬಂದಿದ್ದಾರೆ ನಮ್ಮ ದೊಡ್ಡವರು ಮಾತಾಡಕ್ಕೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೆಲಸ ಮಾಡಿ, ಲೆಟ್ ಅಸ್ ಆಲ್ ಫೈಟ್ ಟುಗೆದರ್ ಟು ಗೆಟ್ ಮಂಗಳೂರು ಫ್ರೀ ಆಫ್ ಡ್ರಗ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್.